ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ. ಇದರಲ್ಲಿ 5ನೇ ಶ್ಲೋಕ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿಃ ಅವಾಪ್ಯತೆ ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಅರ್ಜುನ ಒಂದು ಪ್ರಶ್ನೆ ಇಟ್ಟಿದ್ದ. ಈ ಶ್ರೀತತ್ವ ಹಾಗೂ ವಿಷ್ಣು ತತ್ವ ಇವೆರಡರಲ್ಲಿ ಯಾವುದರ ಉಪಾಸನೆ ಮಾಡುವವರು ಶ್ರೇಷ್ಠರು? ಶ್ರೀತತ್ವವನ್ನು ಉಪಾಸನೆ ಮಾಡುವವರು ಶ್ರೇಷ್ಠರೋ? ಶ್ರೀತತ್ವವನ್ನು ಉಪಾಸನೆ ಮಾಡುವವರು ಮೋಕ್ಷದಾರಿಯನ್ನು ಸರಿಯಾಗಿ ತಿಳಿದವರೋ, ಅಥವಾ ವಿಷ್ಣುವಿನ ಉಪಾಸನೆ ಮಾಡತಕ್ಕಂಥವರು ಮೋಕ್ಷದ ಸಾಧನವನ್ನು ಸರಿಯಾಗಿ ತಿಳಿದವರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೇಳಿದ ಹಿಂದಿನ ಶ್ಲೋಕದಲ್ಲಿ, ಯಾರು ನನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ಕರ್ಮಯೋಗ ಧ್ಯಾನಯೋಗಗಳಿಂದ ಉತ್ತಮವಾಗಿರತಕ್ಕಂತಹ ಶ್ರದ್ಧೆಯನ್ನು ಹೊಂದಿದರಾಗಿ ನನ್ನನ್ನು ಉಪಾಸನೆ ಮಾಡ್ತಾರೋ ಅವರು ಮುಕ್ತಿಯ ಉಪಾಯವನ್ನು ಹೆಚ್ಚು ಚೆನ್ನಾಗಿ ತಿಳಿದವರು ಅಂತ ಉತ್ತರ ಕೊಟ್ಟು, ಯಾರು ಈ ಅಕ್ಷರಳಾಗಿರ್ತಕ್ಕಂತಹ ಬುದ್ಧಿಗೆ ನಿಲುಕದ ಸೂಕ್ಷ್ಮಳಾಗಿರ್ತಕ್ಕಂತಹ ಎಲ್ಲೆಡೆಯಲ್ಲಿ ಇದ್ದಂತಹ ಅಚಿಂತ್ಯಳಾದ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡ್ತಾರೋ ಅವರು ನನ್ನನ್ನೇ ಪಡೆಯೋರಾದರೂ ಕೂಡ ನನ್ನಲ್ಲೇ ಮನಸ್ಸನ್ನಿಟ್ಟು ನನ್ನನ್ನು ಯಾರು ಉಪಾಸನೆ ಮಾಡ್ತಾರೋ ಅವರೇ ಮೋಕ್ಷೋಪಾಯವನ್ನು ಸರಿಯಾಗಿ ತಿಳಿದವರು ಎಂಬ ವಿಚಾರವನ್ನು ಹಿಂದಿನ 3 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿ, ಯಾಕೆ ಲಕ್ಷ್ಮೀ ಉಪಾಸನೆ ಮಾಡುವವರು ಶ್ರೇಷ್ಠರಲ್ಲ ಎಂಬುದನ್ನು ಸಕಾರಣವಾಗಿ ಕಾರಣಸಹಿತವಾಗಿ ಹೇಳಿಕೊಟ್ಟಿದ್ದಾನೆ. ಯಾರು ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ತುಂಬ ಶ್ರಮ, ಅವರಿಗೆ ಕ್ಲೇಶ ಜಾಸ್ತಿ. ಆದ್ದರಿಂದ ಆ ಅತಿ ಹೆಚ್ಚು ಆಯಾಸವನ್ನು ಮಾಡತಕ್ಕಂತಹ ರಮೆಯ ಉಪಾಸನೆಯನ್ನು ಮಾಡಿ ಆ ಮೂಲಕ ನನ್ನನ್ನು ಹೊಂದುವ ಪ್ರಯತ್ನ ಮಾಡಿದರೆ ಅದು ಇನ್ನೂ ಆಯಾಸದಾಯಕವಾಗಿ ಇರುವಂಥದ್ದು ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿಃ ಅವಾಪ್ಯತೆ. ಅವ್ಯಕ್ತಾಸಕ್ತಚೇತಸಾಂ, ಯಾರು ಅವ್ಯಕ್ತರಲ್ಲಿ ಆಸಕ್ತವಾದ ಚೇತಸ್ಸುಳ್ಳವರೋ, ಅಂದರೆ ಅವ್ಯಕ್ತ ತತ್ವಾಭಿಮಾನಿಯಾಗಿರ್ತಕ್ಕಂತಹ ರಮೆಯ ಉಪಾಸನೆಯನ್ನು ಯಾರು ಮಾಡ್ತಾರೋ
ತೇಷಾಂ ಅವರಿಗೆ ಅಧಿಕತರ ಕ್ಲೇಶ, ತುಂಬ ಅವರಿಗೆ ಶ್ರಮ, ತುಂಬ ಆಯಾಸ. ಯಾಕೆ ಅಂದರೆ ಅವ್ಯಕ್ತಾಹಿ ಗತಿರ್ ದುಃಖಂ. ಅವ್ಯಕ್ತಾಹಿ ಅವ್ಯಕ್ತ ಗತಿ ಉಂಟಲ್ಲ, ಗತಿ ಅಂದರೆ ಗಮ್ಯತೆ ಅನೇನಿತಿ ಗತಿ ಅಂದರೆ ಮಾರ್ಗ ಅಂತ. ಅವ್ಯಕ್ತ ಮಾರ್ಗ ಅಂದರೆ ಅವ್ಯಕ್ತ ಉಪಾಸನೆಯ ಮೂಲಕವಾಗಿ ಪರಮಾತ್ಮನನ್ನು ತಲುಪುವಂತಹ ಮಾರ್ಗ, ಇದು ಅವ್ಯಕ್ತ ಗತಿ. ಅವ್ಯಕ್ತಾ ಹಿ ಗತಿ ದುಃಖಂ. ಈ ರೀತಿಯಾಗಿ ಈ ಅವ್ಯಕ್ತೋಪಾಸನೆಯ ಮೂಲಕವಾಗಿ ಶ್ರೀಹರಿಯನ್ನು ತಲುಪತಕ್ಕಂತಹ ಮಾರ್ಗ, ಇದು ಸಾಧಕರಿಗೆ ತುಂಬ ದುಃಖವನ್ನು ಉಂಟು ಮಾಡತಕ್ಕಂಥದ್ದು. ಆದ್ದರಿಂದ ಈ ಒಂದು ದೇಹವದ್ಭಿ ದುಃಖಂ ಅವಾಪ್ಯತೆ. ಯಾರು ಅವ್ಯಕ್ತ ಗತಿಯನ್ನು ಅನುಸರಿಸಿದ್ದಾರೋ, ಲಕ್ಷ್ಮೀದೇವಿಯ ಉಪಾಸನೆ ಮೂಲಕವಾಗಿ ನನ್ನನ್ನು ಹೊಂದುವ ಮಾರ್ಗವನ್ನು ಅನುಸರಿಸಿದ್ದಾರೋ ಅಂಥವರು ದುಃಖಂ ಅವಾಪ್ಯತೆ, ಅವರು ದುಃಖವನ್ನು ಹೊಂತಾರೆ, ಕ್ಲೇಶವನ್ನು ಹೊಂತಾರೆ, ಆಯಾಸವನ್ನು ಹೊಂತಾರೆ ಅಂತ ಈ ಶ್ಲೋಕದ ಅರ್ಥ. ಇದನ್ನು ಗೀತಾವಿವೃತ್ತಿಯಲ್ಲಿ ರಾಯರು ನಿರೂಪಿಸ್ತಾರೆ. ಅವ್ಯಕ್ತೋಪಾಸಕಾನಾಮಪಿ ತತ್ಪ್ರಾಪ್ತಿರೂಪ ಮೋಕ್ಷಸತ್ವೇ ಕಥಂ ತದುಪಾಸಕಾನಾಂ ಉತ್ತಮತಾ ಇತ್ಯಾಹ. ಹಿಂದೆ 2ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ, ನನ್ನ ಉಪಾಸನೆ ಮಾಡುವುದೇ ಉತ್ತಮ ಅಂತ. ಅವ್ಯಕ್ತೋಪಾಸಕರಿಗಿಂತಲೂ ತತ್ಪ್ರಾಪ್ತಿರೂಪ ಮೋಕ್ಷಸತ್ವೇ, ಅವ್ಯಕ್ತ ಉಪಾಸನೆ ಮಾಡತಕ್ಕಂಥವರಿಗೂ ಭಗವಂತನನ್ನು ಸೇರುವ ಮೋಕ್ಷ ದೊರಕ್ತಾ ಇರಬೇಕಾದರೆ ನಿನ್ನನ್ನೇ ಉಪಾಸನೆ ಮಾಡುವಂಥದ್ದು ಉತ್ತಮ ಅಂತ ಹೇಳಿದೆಯಲ್ಲ, ಅದು ಹೇಗೆ? ಅದನ್ನು ಇಲ್ಲಿ ನಿರೂಪಿಸ್ತಾ ಇದ್ದಾನೆ ಕೃಷ್ಣ ಅಂತ ಅವತರಣಿಕೆ ಕೊಡ್ತಾರೆ. ಅವ್ಯಕ್ತೋಪಾಸಕಾನಾಮಪಿ, ಲಕ್ಷ್ಮಿಯ ಉಪಾಸನೆ ಮಾಡುವವರಿಗೂ ಸಹ ತ್ವತ್ಪ್ರಾಪ್ತಿ, ನಿನ್ನನ್ನು ಹೊಂದುವಂತಹ ತ್ವತ್ಪ್ರಾಪ್ತಿ ರೂಪ ಮೋಕ್ಷ ಸತ್ವೇ, ನಿನ್ನನ್ನು ಹೊಂದುವಂತಹ ಮೋಕ್ಷ ಇರುತ್ತಿರಲು, ಮೋಕ್ಷ ದೊರಕುತ್ತಿರಲು, ಕಥಂ ತದುಪಾಸಕಾನಾಂ ಉತ್ತಮತಾ, ನಿನ್ನನ್ನು ಉಪಾಸನೆ ಮಾಡತಕ್ಕಂಥವರೇ ಉತ್ತಮರು ಅಂತ ಹೇಳಿದೆಯಲ್ಲ, ಅದು ಹೇಗೆ ಅಂತಂದರೆ ಅದನ್ನಿಲ್ಲಿ ವಿವರಿಸ್ತಾ ಇದ್ದಾನೆ ಕೃಷ್ಣ. ಕ್ಲೇಶ ಇತಿ ಅವ್ಯಕ್ತೇ ಅವ್ಯಕ್ತಾಸಕ್ತ ಚೇತಸಾಂ ಅನ್ನೋದಕ್ಕೆ ಅರ್ಥ ಬಿಡಿಸ್ತಿದ್ದಾರೆ. ಅವ್ಯಕ್ತೇ ಆಸಕ್ತ ಚೇತಸಾಂ, ಅವ್ಯಕ್ತೇ ಅಂದರೆ ಶ್ರೀತತ್ವೇ, ಆಸಕ್ತ ಚೇತಸಾಂ ಆಸಕ್ತವಾದ ಚೇತಃ ಅಂದರೆ ಮನಸ್ಸು ಉಳ್ಳವರು. ಅವ್ಯಕ್ತೇ ಅಂದರೆ ಶ್ರೀತತ್ವೇ, ವಿಷ್ಣುವಿನ ಕೃತ ಶ್ರೀತತ್ವೇ, ವಿಷ್ಣುವಿನ ಉಪಾಸನೆ ಮಾಡದೆ ಶ್ರೀತತ್ವದಲ್ಲಿ ಆಸಕ್ತ ಚಿತ್ತಾನಾಂ ಆಸಕ್ತವಾದ ಚಿತ್ತವುಳ್ಳವರು, ಮನಸ್ಸುಳ್ಳವರು. ಅವ್ಯಕ್ತಾಸಕ್ತ ಚೇತಸಾಂ, ಅವ್ಯಕ್ತೇ ಆಸಕ್ತಂ ಚಿತ್ತಂ ಏಷಾಂತೆ ಅವ್ಯಕ್ತಾಸಕ್ತ ಚಿತ್ತಾಹ, ಅವ್ಯಕ್ತಾಸಕ್ತ ಚೇತಸಾಂ, ಅವ್ಯಕ್ತೇ ಆಸಕ್ತಂ ಚೇತಃ ಏಷಾಂತೆ ಅವ್ಯಕ್ತಾಸಕ್ತ ಚೇತಾಹ, ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಅವ್ಯಕ್ತೇ ವಿಷ್ಣುವಿನ ಕೃತಶ್ರೀತತ್ವೇ, ವಿಷ್ಣು ಇಲ್ಲದೆ ಲಕ್ಷ್ಮೀ ತತ್ವದಲ್ಲಿ ಯಾರು ಆಸಕ್ತರಾಗಿರತಕ್ಕಂತಹ ಮನಸ್ಸುಳ್ಳರಿದ್ದಾರೋ ಅವರ ಅಂತಹ ಉಪಾಸಕರಿಗೆ ಕ್ಲೇಶ ಅಧಿಕತರ, ಕ್ಲೇಶವು ಹೆಚ್ಚು, ಅತ್ಯಂತ ಅಧಿಕ. ಕಥಂ ಹೇಗೆ ಅವರಿಗೆ ಅವರ ಕ್ಲೇಶ ಅಧಿಕ ಅದನ್ನು ಹೇಳಿಕೊಟ್ಟಿದ್ದಾನೆ. ಅವ್ಯಕ್ತಾ ಹಿ ಗತಿರ್ ದುಃಖಂ. ಗತಿಶಬ್ದ ಗಮ್ಯತೆ ಅನೇನ ಇತಿ ಕರ್ಣೋತ್ಪತ್ತಿಯ ಮಾರ್ಗಪರಃ. ಗತಿಶಬ್ದಕ್ಕೆ ಮಾರ್ಗ ಅಂತ ಅರ್ಥ. ಗಮ್ಯತೆ ಅನೇನಿತಿ ಗತಿ ಅಂತ ಕರ್ಣೋತ್ಪತ್ತಿಯಿಂದ ಗತಿಶಬ್ದವು ಮಾರ್ಗಪರವಾಗಿದೆ. ಅವ್ಯಕ್ತ ಎಂಬ ಶಬ್ದ ಅವ್ಯಕ್ತೋಪಾಸನೆಯ ಮೂಲಕ ಶ್ರೀಹರಿಯನ್ನು ತಲುಪುವ ಮಾರ್ಗಪರವಾಗಿದೆ. ಈ ಮಾರ್ಗದಲ್ಲಿ ಹೋಗತಕ್ಕಂತಹ ಸಾಧಕರಿಗೆ ಬಹಳ ದುಃಖ ಇದೆ. ಹಿಂದೆ ಪರಿಉಪಾಸತೆ ಎಂಬಲ್ಲಿ ಪರಿ ಎಂಬ ಉಪಸರ್ಗದಿಂದ ವಿವೃತವಾದ ಉಪಾಸನೆ ಬೇಕು, ಅಂದರೆ ಸಕಲ ಇಂದ್ರಿಯ ನಿಯಮನ ಬೇಕು. 6ನೇ ಅಧ್ಯಾಯದಲ್ಲಿ ಹೇಳಿದಂತೆ ಎಲ್ಲೆಡೆಯಲ್ಲಿಯೂ ಸಮಬುದ್ಧಿ ಇರಬೇಕು. ಸರ್ವಭೂತಗಳಲ್ಲಿ
ಹಿತಸಾಧನೆಯ ಮನೋಭಾವ ಇರಬೇಕು, ಪರಿಶುದ್ಧವಾದ ಆಚಾರ ಇರಬೇಕು. ಇವುಗಳಿಲ್ಲದೆ ಶ್ರೀದೇವಿಯ ಪ್ರಸನ್ನತೆ ಆಗುವುದಿಲ್ಲ. ಶ್ರೀದೇವಿಯ ಅನುಗ್ರಹವಿಲ್ಲದೆ ಶ್ರೀಹರಿಯ ಪ್ರಸಾದ ಆಗುವುದಿಲ್ಲ. ಅವನ ಅನುಗ್ರಹವಿಲ್ಲದೆ ಅವನನ್ನು ಹೊಂದುವುದೇ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಶ್ರೀದೇವಿಯ ಉಪಾಸನೆಯ ಮೂಲಕ ಪರಮಾತ್ಮನನ್ನು ಹೊಂದತಕ್ಕಂತಹ ಮಾರ್ಗ ಅದು ಅತ್ಯಂತ ಕ್ಲೇಶದಾಯಕವಾಗಿರತಕ್ಕಂತಹ ಮಾರ್ಗ. ಅಧಿಕ ತರ ಪ್ರತ್ಯಯದಲ್ಲಿ ಅಂದರೆ ಅತ್ಯಂತ ಕ್ಲೇಶದಾಯಕವಾಗಿರತಕ್ಕಂತಹ ದಾರಿ ಇದು ಅಂತ ಇದರ ಅಭಿಪ್ರಾಯ. ಅವ್ಯಕ್ತೋಪಾಸನದ್ವಾರಕ ಭಗವತ್ಪ್ರಾಪ್ತಿ ಮಾರ್ಗ. ಅವ್ಯಕ್ತೋಪಾಸನೆಯ ಮೂಲಕವಾಗಿ ಭಗವಂತನನ್ನು ಹೊಂದತಕ್ಕಂತಹ ಮಾರ್ಗ ಅದು ಎಷ್ಟು ದುಃಖವನ್ನು ಕೊಡ್ತದೋ ದೇಹವದ್ಭಿ ಅವಾಪ್ಯತೆ, ಅಂತಹ ದುಃಖ ವಿಷ್ಣುವನ್ನು ಉಪಾಸನೆ ಮಾಡೋದರಲ್ಲಿ ಇಲ್ಲ. ಪ್ರಾಗುಕ್ತ ಪರಿಶಬ್ದಾರ್ಥಪೂರ್ವಕ ಉಪಾಸನಂ, ಹಿಂದೆಯಲ್ಲಿ ಪರಿಉಪಾಸತೆ ಅಂತ ಹೇಳಿತು. ಪರಿಶಬ್ದಾರ್ಥ ಪೂರ್ವಕವಾದ ಉಪಾಸನೆ. ಪರಿಶಬ್ದಕ್ಕೆ ಏನು ಅರ್ಥ ಅಲ್ಲಿ ಅಂದರೆ ಅಲ್ಲಿ ವಿವೃತವಾದ ಉಪಾಸನೆ ಅಂದರೆ ಇಂದ್ರಿಯಗ್ರಾಮಾತಿ ನಿಯಮನಂ, ಇಂದ್ರಿಯಗಳ ನಿಗ್ರಹ. ಷಷ್ಠೋಕ್ತ ಪ್ರಕಾರ ಸರ್ವತ್ರ ಸಮಬುದ್ಧಿತ್ವಂ, 6ನೇ ಅಧ್ಯಾಯದಲ್ಲಿ ಹೇಳಿದಂತೆ ಸಮಬುದ್ಧಿತ್ವ ಇರುವಂಥದ್ದು. ಸರ್ವಭೂತಹಿತಕರತ್ವಂ, ಎಲ್ಲ ಭೂತಗಳಲ್ಲಿಯೂ ಹಿತಸಾಧನೆಯ ಮನೋಭಾವ ಇರುವಂಥದ್ದು. ಮತ್ತು ಸುಷ್ಠು ಆಚಾರ, ಪರಿಶುದ್ಧವಾದ ಆಚಾರ. ಇವುಗಳಿಲ್ಲದೆ ನ ದೇವಿ ಪ್ರಸಾದ, ದೇವಿಯ ಅನುಗ್ರಹ ಇಲ್ಲ. ತೇನ ವಿನ ನ ಈಶ್ವರ ಪ್ರಸಾದ, ಅದಿಲ್ಲದೆ ಭಗವಂತನ ಅನುಗ್ರಹ ಆಗೋದಿಲ್ಲ. ತೇನ ವಿನ ಭಗವಂತನ ಅನುಗ್ರಹವಿಲ್ಲದೆ ನ ತತ್ಪ್ರಾಪ್ತಿ, ಅವನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇತಿ ತದುಪಾಸ್ತಿದ್ವಾರಕ ಭಗವತ್ಪ್ರಾಪ್ತಿ ಮಾರ್ಗಸ್ಯ ಕ್ಲೇಶಕರತ್ವಂ ಧ್ಯೇಯಂ. ಹೀಗೆ ತದುಪಾಸ್ತಿದ್ವಾರಕ ಭಗವತ್ಪ್ರಾಪ್ತಿ ಮಾರ್ಗ, ಲಕ್ಷ್ಮೀ ಉಪಾಸನೆಯ ಮೂಲಕವಾಗಿ ಭಗವಂತನನ್ನು ಉಪಾಸನೆ ಮಾಡಿ ಅವನನ್ನು ಹೊಂದುವಂತಹ ಮಾರ್ಗ ಅದು ಅತ್ಯಂತ ಕ್ಲೇಶಕರವಾದದ್ದು ಎಂಬುದಾಗಿ ತಿಳ್ಕೊಳ್ಬೇಕು. ಇದು ಈ ಶ್ಲೋಕದ ಅಭಿಪ್ರಾಯ. ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ. ಲಕ್ಷ್ಮೀ ಉಪಾಸನೆಯನ್ನು ಮಾಡುವಾಗ ಪರಮಾತ್ಮಲ್ಲಿ ಪರ್ಯುಪಾಸತೆ ಅಂತ ಶಬ್ದ ಬಳಸಿದ್ದಾನೆ. 2ನೇ ಶ್ಲೋಕದಲ್ಲಿ ಮಯ್ಯಾವಿಶ್ಯಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತೇಮೇ ಯುಕ್ತತಮಾಮತ ಎಂಬಲ್ಲಿ ಯಾರು ನನ್ನನ್ನು ಉಪಾಸನೆ ಮಾಡುತ್ತಾರೋ ಅಂತ, ಯಾರು ಪರಮಾತ್ಮನನ್ನು ಉಪಾಸನೆ ಮಾಡುತ್ತಾರೋ ಅಂತ ಬರೀ ಉಪಾಸನೆ ಶಬ್ದವನ್ನು ಪ್ರಯೋಗಿಸಿದ್ದಾನೆ. ಲಕ್ಷ್ಮೀದೇವಿ ಉಪಾಸನೆ ಮಾಡೋರ ಬಗ್ಗೆ ಹೇಳಬೇಕಾದ್ರೆ ಏತ್ವಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಅಂದರೆ ಅಲ್ಲಿ ಬರೀ ಉಪಾಸತೆ ಅಂತ ಹೇಳಿದ್ದು, ತನ್ನ ಉಪಾಸನೆ ಮಾಡುತ್ತಾರೆ ಅಂತ ಹೇಳುವಲ್ಲಿ ಬರೀ ಉಪಾಸತೆ ಶಬ್ದ ಪ್ರಯೋಗ ಮಾಡಿದ್ದಾನೆ. ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡ್ತಾರೆ ಅಂತ ಹೇಳುವಾಗ ಅಲ್ಲಿ ಪರ್ಯುಪಾಸತೆ ಎಂಬ ಶಬ್ದವನ್ನು ಬಳಸಿದ್ದಾನೆ. ಯಾಕೆ ಅಂದರೆ ಲಕ್ಷ್ಮೀದೇವಿ ಉಪಾಸನೆ ಮಾಡೋದು ಕಷ್ಟ ಅಂತ. ಬರೀ ಉಪಾಸತೆ ಅಂದರೆ ಉಪಾಸನೆ ಮಾಡ್ತಾರೆ ಅಂತ. ಪರ್ಯುಪಾಸತೆ ಅಂದರೆ ಪರಿ ಎಂಬ ಉಪಸರ್ಗಕ್ಕೆ ಏನರ್ಥ? ವಿವೃತವಾದ ಉಪಾಸನೆ ಅಂತ. ವಿವೃತವಾದ ಉಪಾಸನೆ ಅಂದರೆ ಇಂದ್ರಿಯಗಳ ನಿಗ್ರಹ ಬೇಕು, ಹಿಂದೆ ಹೇಳಿದ ಹಾಗೆ ಸಮಬುದ್ಧಿಯನ್ನು ಹೊಂದಿರಬೇಕು, ಎಲ್ಲ ಭೂತಗಳಲ್ಲಿಯೂ ಹಿತಸಾಧನ ದೃಷ್ಟಿ ಹೊಂದಿರಬೇಕು, ಪರಿಶುದ್ಧವಾಗಿರತಕ್ಕಂತಹ ಆಚಾರ ಇರಬೇಕು. ಇವು ಯಾವುಗಳಿಲ್ಲದೆ ಲಕ್ಷ್ಮೀದೇವಿ ಪ್ರಸನ್ನಳಾಗುವುದಿಲ್ಲ. ಮತ್ತು ಅದಕ್ಕೋಸ್ಕರವಾಗಿ ಎಲ್ಲಿ ಪರ್ಯುಪಾಸತೆ ಅಂತ ಪ್ರಯೋಗ ಮಾಡಿದ. ಅಂದರೆ ಬಹಳ ವಿವೃತವಾದ ಉಪಾಸನೆ ಮಾಡಬೇಕಾಗತ್ತೆ. ತನ್ನ ಉಪಾಸನೆ ಆದರೆ ಅದು ಯಾವುದೂ ಇಲ್ಲ, ಅದು ಬಹಳ ಸುಲಭ ಅಂತ ಹೇಳಿದ. ಮಯ್ಯಾವೇಶಮನೋ ಏಮಾಂ ಎಂಬ ಶ್ಲೋಕದಲ್ಲಿ ತನ್ನನ್ನು ಉಪಾಸನೆ ಮಾಡೋದು ಏನೂ ಕಷ್ಟ ಇಲ್ಲ ಅಂತ ಹೇಳಿದ. ತನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಯಾರು ಉತ್ತಮವಾದ ಶ್ರದ್ಧೆ ಉಳ್ಳವರಾಗಿ ನನ್ನನ್ನು ಉಪಾಸನೆ ಮಾಡ್ತಾರೆ ಅಂತ, ತನ್ನನ್ನು ಉಪಾಸನೆ ಮಾಡೋದು ಬಹಳ ಸುಲಭ. ಆದರೆ ಶ್ರೀತತ್ವವನ್ನು ಉಪಾಸನೆ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಅದಕ್ಕೋಸ್ಕರವಾಗಿ ಪರ್ಯುಪಾಸತೆ ಎಂಬ ಪದವನ್ನು ಅಲ್ಲಿ ಪ್ರಯೋಗ ಮಾಡಿದ ಅಂತ
ಇಲ್ಲಿ ರಾಯರದನ್ನು ನಿರೂಪಿಸ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ. ಪ್ರಾಗುಕ್ತ ಪರಿಶಬ್ದಾರ್ಥಪೂರ್ವಕಂ ಉಪಾಸನಂ, ಹಿಂದೆ ಹೇಳ್ತಕ್ಕಂತಹ ಯತ್ವಕ್ಷರಮನಿರ್ದೇಶಂ ಎಂಬ ಶ್ಲೋಕದಲ್ಲಿ ಪರಿಶಬ್ದಾರ್ಥಪೂರ್ವಕಂ ಉಪಾಸನಂ, ಪರಿಶಬ್ದಾರ್ಥಪೂರ್ವಕವಾದ ಉಪಾಸನೆ ಎಂದರೆ ಇಂದ್ರಿಯಗ್ರಾಮ ಅತಿ ನಿಯಮನಂ, ಇಂದ್ರಿಯಗ್ರಾಮಗಳನ್ನು, ಇಂದ್ರಿಯ ಸಮೂಹಗಳನ್ನು ನಿಗ್ರಹ ಮಾಡಬೇಕು. ಷಷ್ಠೋಕ್ತ ಪ್ರಕಾರೇಣ 6ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಸರ್ವತ್ರ ಸಮಬುದ್ಧಿಯಾಗಿರಬೇಕು. ಆಮೇಲೆ ಸರ್ವಭೂತ ಹಿತಕರತ್ವಂ, ಎಲ್ಲ ಪ್ರಾಣಿಗಳಲ್ಲಿಯೂ ಹಿತವನ್ನುಂಟು ಮಾಡುವಂಥದ್ದಾಗಿರಬೇಕು. ಮತ್ತು ಸುಷ್ಠ ಆಚಾರಂ, ಒಳ್ಳೆಯ ಸದಾಚಾರಿಗಳಾಗಿರಬೇಕು. ಇವುಗಳಿಲ್ಲದೆ ನ ದೇವಿ ಪ್ರಸಾದ, ಲಕ್ಷ್ಮೀದೇವಿ ಅನುಗ್ರಹ ಆಗುವುದಿಲ್ಲ. ಅವಳ ಅನುಗ್ರಹವಿಲ್ಲದೆ ತೇನ ವಿನ ನ ಈಶ್ವರ ಪ್ರಸಾದ, ಅವಳಿಲ್ಲದೆ ವಿಷ್ಣುವಿನ ಅನುಗ್ರಹ ಆಗುವುದಿಲ್ಲ. ಅವನಿಲ್ಲ ತೇನ ವಿನ ನ ತತ್ಪ್ರಾಪ್ತಿ, ವಿಷ್ಣುವಿನ ಅನುಗ್ರಹವಿಲ್ಲದೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಆದ್ದರಿಂದ ತದುಪಾಸ್ಯದ್ವಾರಕ ಭಗವತ್ ಪ್ರಾಪ್ತಿ ಮಾರ್ಗಸ್ಯ ಕ್ಲೇಶಕರತ್ವಂ, ತತ್ಪ್ರಾಪ್ತಿರಿತಿ ತೇನ ವಿನ ನ ತತ್ಪ್ರಾಪ್ತಿ, ಈಶ್ವರನ ಅನುಗ್ರಹವಿಲ್ಲದೆ ಮೋಕ್ಷ ಪ್ರಾಪ್ತಿ ಇಲ್ಲ. ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೆ ಪರಮಾತ್ಮನ ಅನುಗ್ರಹ ಆಗಬೇಕು. ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಲಕ್ಷ್ಮೀದೇವಿ ಅನುಗ್ರಹ ಆಗಬೇಕು. ಲಕ್ಷ್ಮೀದೇವಿ ಅನುಗ್ರಹ ಆಗಬೇಕಾದ್ರೆ ಏನಾಗಬೇಕು? ಈ ಸರ್ವತ್ರ ಸಮಬುದ್ಧಿಯಾಗಿರಬೇಕು, ಸರ್ವಭೂತ ಹಿತಕರತ್ವ ಇರಬೇಕು, ಸುಷ್ಠಾಚಾರ ಇರಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು. ಆದ್ದರಿಂದ ಕಷ್ಟ. ಹೀಗೆ ತದುಪಾಸ್ಯದ್ವಾರಕ, ಶ್ರೀದೇವಿಯನ್ನು ಉಪಾಸನೆ ಮಾಡುವ ಮೂಲಕವಾಗಿ ಭಗವಂತನನ್ನು ಹೊಂದತಕ್ಕಂತಹ ಮಾರ್ಗ ಉಂಟಲ್ವಾ, ಅದು ಕ್ಲೇಶಕರ, ಅದು ಕ್ಲಿಷ್ಟಕರ. ಆದ್ದರಿಂದ ನೇರವಾಗಿ ಲಕ್ಷ್ಮಿಯನ್ನು ಇಷ್ಟು ಕಷ್ಟಪಟ್ಟು ಲಕ್ಷ್ಮಿಯನ್ನು ಒಲಿಸಿಕೊಂಡು ಆ ಲಕ್ಷ್ಮೀ ಪ್ರಸನ್ನಳಾದ ಮೇಲೆ ಅದರಿಂದ ಲಕ್ಷ್ಮಿಯ ಅನುಗ್ರಹದಿಂದ ಈಶ್ವರನ ಅನುಗ್ರಹ, ಅಂತಹ ಈಶ್ವರನ ಅನುಗ್ರಹದಿಂದ ಏನು ಮೋಕ್ಷ ಪ್ರಾಪ್ತಿ. ಹೀಗೆ ಶ್ರೀತತ್ವದ ಉಪಾಸನೆ ಮಾಡಿದರೂ ಸಹ ಪರಮಾತ್ಮನ ಪ್ರಸಾದವನ್ನು ಗಳಿಸಿಯೇ ಮೋಕ್ಷ ಹೊಂದಬೇಕಾದ್ದರಿಂದ ನೇರವಾಗಿ ಪರಮಾತ್ಮನನ್ನೇ ಉಪಾಸನೆ ಮಾಡೋದು ಸುಲಭ. ಆದ್ದರಿಂದ ಯಾರು ನೇರವಾಗಿ ಪರಮಾತ್ಮನ ಉಪಾಸನೆ ಮಾಡದೆ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿ ತನ್ಮೂಲಕವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೋ ಅದು ಸ್ವಲ್ಪ ಬಳಸು ದಾರಿ, ಕಷ್ಟ ದಾರಿ. ಆದ್ದರಿಂದ ಅದು ಕ್ಲೇಶಕರ ಅಂತ ಈ ಶ್ಲೋಕದ ಅಭಿಪ್ರಾಯ. ಇನ್ನು ವಿಷ್ಣುವಿನ ಉಪಾಸನೆಯಲ್ಲಿ ಇನ್ನೊಂದು ಸುಲಭ ಇದೆ ಏನಂದರೆ, ಏನೇ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಶ್ರೀತತ್ವದ ಉಪಾಸನೆಯಲ್ಲಿ ಹಾಗಲ್ಲ, ಎಲ್ಲ ಹೇಗಾಗಬೇಕೋ ಹಾಗೆಯೇ ಆಗಬೇಕು, ಯಾವ ನ್ಯೂನತೆ ಆಗಬಾರ್ದು. ಲಕ್ಷ್ಮೀ ಉಪಾಸನೆ ಮಾಡುವವ ಯಾವುದೇ ನ್ಯೂನತೆಯನ್ನು ಮಾಡುವ ಹಾಗಿಲ್ಲ. ಯಾವ ನ್ಯೂನತೆಗಳಾದರೂ ಲಕ್ಷ್ಮಿ ಒಲಿಯುವುದಿಲ್ಲ. ಆದರೆ ಈ ಪರಮಾತ್ಮನ ಉಪಾಸನೆ ಮಾಡುವಾಗ ಅವನ ಸಾಧನೆಯಲ್ಲಿ ಏನಾದರೂ ನ್ಯೂನತೆ ಇದ್ದರೂ ಕೂಡ ಪರಮಾತ್ಮ ಅವನು ಕೃಪೆ ತೋರ್ತಾನೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ನೋಡಿ, ಇಲ್ಲಿ ಕೂಡ ಬರೀ ಉಪಾಸತೆ ಪ್ರಯೋಗ ಮಾಡಿರೋದು. ಯಾರು ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಮೈ ಸನ್ಯಸ್ಯ ಅಂದರೆ ನನ್ನ ಪೂಜಾರೂಪವೆಂಬುದಾಗಿ ಚಿಂತಿಸಿ ನನ್ನಲ್ಲಿ ಸಮರ್ಪಿಸಿ, ಮತ್ಪರಾಹ ನಾನೇ ಸರ್ವೋತ್ತಮ ಅಂತ ತಿಳಿದವರಾಗಿ, ಉಳಿದವರೆಲ್ಲ ನನ್ನ ಪರಿವಾರ ಅಂತ ತಿಳಿದವರಾಗಿ, ಅನನ್ಯೇನೈವ ಯೋಗೇನ ಅನನ್ಯವಾದ ಯೋಗ, ಅನನ್ಯೇನೈವ ಅಂದರೆ ಅವ್ಯಕ್ತೋಪಾಸನೆ ಇಲ್ಲದೆ ಕೇವಲ ಪರಮಾತ್ಮನನ್ನು ಮಾತ್ರ ಉಪಾಸನೆ ಮಾಡಿದ್ದರಿಂದ ಅಂತ ಅರ್ಥ. ಆ ರೀತಿಯಲ್ಲಿ ಧ್ಯಾಯಂತಹ ಯಾರು ಧ್ಯಾನ ಮಾಡ್ತಾರೋ, ಧ್ಯಾನ ಮಾಡುತ್ತಾ ಉಪಾಸತೆ ನನ್ನನ್ನು ಉಪಾಸಿಸ್ತಾರೋ ಅವರನ್ನು ನಾನು ಬೇಗ ಉದ್ಧಾರ ಮಾಡ್ತೇನೆ ಅಂತ ಅದನ್ನು ಮುಂದೆ ಹೇಳ್ತಾನೆ. ಉದ್ಧಾರ ಮಾಡ್ತೇನೆ, ತೇಷಾಮಹಂ ಸಮುದ್ಧರ್ತ
ಅಂತ ಮುಂದಿನ ಶ್ಲೋಕದಲ್ಲಿದೆ ಅದು. ಅಂಥವರನ್ನು ನಾನು ಉದ್ಧಾರ ಮಾಡ್ತೇನೆ. ಎಂಥವರನ್ನು ಅಂದರೆ ಏತು ಯಾರು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ನನ್ನ ಪೂಜಾರೂಪವಾಗಿ ಮಾಡಿ ನನಗೆ ಅದನ್ನು ಕೃಷ್ಣಾರ್ಪಣ ಅಂದು ನಾನೇ ಎಲ್ಲವನ್ನು ಮಾಡಿಸುವಾ ಮತ್ಪರಾಹ ಅಂತ ತಿಳಿದವರಾಗಿ ಯಾರು ನನ್ನನ್ನು ಧ್ಯಾನಿಸ್ತಾರೋ ಅವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಲಕ್ಷ್ಮೀದೇವಿ ಉಪಾಸನೆಯಲ್ಲಿ ಒಂದು ಕ್ಲೇಶ ಇದೆ ಅಂತ ಹೇಳಿದ. ಅಲ್ಲಿ ಲಕ್ಷ್ಮೀದೇವಿ ಉಪಾಸನೆ ಮಾಡಬೇಕಾದ್ರೆ ಇಂದ್ರಿಯ ನಿಗ್ರಹ ಇರಬೇಕು, ಎಲ್ಲ ಕಡೆ ಸಮಬುದ್ಧಿಯನ್ನು ಹೊಂದಿರಬೇಕು, ಸರ್ವಭೂತಗಳಲ್ಲಿ ಹಿತಸಾಧನ ದೃಷ್ಟಿ ಇರಬೇಕು, ಪರಿಶುದ್ಧವಾದ ಆಚಾರ ಇರಬೇಕು. ಆದರೆ ನನ್ನ ಉಪಾಸನೆಯಲ್ಲಿ ನ ತಥಾ ಕ್ಲೇಶ ಇತ್ಯಾಹ, ಅಂತಹ ಕ್ಲೇಶ ಯಾವುದೂ ಇಲ್ಲ ಅಂತ ಹೇಳಿಕೊಟ್ಟಿದ್ದಾನೆ. ಏತು ಕರ್ಮಾಣಿ, ಏತು ಯಾರಾದರೂ, ತು ಎಂದು ತು ಶಬ್ದ ಏನು ಹೇಳ್ತಾ ಇದೆ ಅಂದರೆ ಅದಕ್ಕಿಂತ ಇದು ವಿಲಕ್ಷಣ. ಲಕ್ಷ್ಮೀ ಉಪಾಸನೆಗಿಂತ ನನ್ನ ಉಪಾಸನೆಯಲ್ಲಿ ಒಂದು ವೈಲಕ್ಷಣ್ಯ ಇದೆ. ಲಕ್ಷ್ಮೀ ಉಪಾಸನೆಯಲ್ಲಿ ಒಂದು ಕ್ಲೇಶ ಇದೆ, ಆದರೆ ನನ್ನ ಉಪಾಸನೆಯಲ್ಲಿ ಆ ಕ್ಲೇಶ ಇಲ್ಲ. ಏನಂದರೆ ಯಾರು ಎಲ್ಲ ಕರ್ಮಗಳನ್ನು ನನ್ನಲ್ಲಿಯೇ ಸಮರ್ಪಿಸಿ, ಪರಮಾತ್ಮನೇ ಸ್ವತಂತ್ರನಾಗಿದ್ದಾನೆ, ಪರಮಾತ್ಮನೇ ನನ್ನೊಳಗಿದ್ದು ತನ್ನ ಪೂಜಾರೂಪವಾಗಿ ಈ ಕರ್ಮಗಳನ್ನು ನನ್ನಿಂದ ಮಾಡಿಸ್ತಾನೆ ಎಂಬ ಅನುಸಂಧಾನದಿಂದ ಕರ್ಮವನ್ನು ಮಾಡಿ ಯಾರು ಆ ಕರ್ಮವನ್ನು ಸಮರ್ಪಿಸ್ತಾರೋ, ನಾನೇ ಸರ್ವೋತ್ತಮ ಅಂತ ಯಾರು ತಿಳಿದಿರ್ತಾರೋ, ಹಾಗೆ ಮತ್ತು ಅವ್ಯಕ್ತೋಪಾಸನೆ ಇಲ್ಲದೆ ನನ್ನನ್ನು ಮಾತ್ರ ಯಾರು ಧ್ಯಾನ ಮಾಡ್ತಾರೋ, ಕೇವಲ ಮದ್ವಿಷೇಕ ಧ್ಯಾನವನ್ನೇ ಮಾಡ್ತಾರೋ ಅಂಥವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಇಲ್ಲಿ ಹೇಳ್ತಿದ್ದಾನೆ. ಇದು ವೈಲಕ್ಷಣ್ಯ. ಪೂರ್ವಸ್ಮಾತ್ ವೈಲಕ್ಷಣ್ಯ ದ್ಯೋತಕಃ ತು ಶಬ್ದ. ತು ಶಬ್ದ ತು ಅದು ವೈಲಕ್ಷಣ್ಯವನ್ನು ಹೇಳ್ತಾರೆ. ಏನು ವೈಲಕ್ಷಣ್ಯ? ಲಕ್ಷ್ಮೀದೇವಿಯ ಉಪಾಸನೆಗಿಂತಲೂ ನನ್ನ ಉಪಾಸನೆಯಲ್ಲಿ ಒಂದು ವೈಲಕ್ಷಣ್ಯ ಇದೆ. ಏನಿದೆ? ಲಕ್ಷ್ಮೀದೇವಿ ಉಪಾಸನೆಯಲ್ಲಿ ಕ್ಲೇಶ ಇದೆ, ನನ್ನ ಉಪಾಸನೆಯಲ್ಲಿ ಅದು ಯಾವ ಕ್ಲೇಶ ಇಲ್ಲ, ಭಾಳ ಸುಲಭ. ಏನು ಸುಲಭ ಅಂದರೆ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಸರ್ವತಂತ್ರ ಸ್ವತಂತ್ರ ಹರಿರೇವ ಮಯಿ ಸ್ಥಿತ್ವಾ ಸ್ವಪೂಜಾತ್ವೇನ ಕರ್ಮಾಣಿ ಸ್ವಾಧೀನಕರ್ತ ಮಯಾ ಕಾರಯತೀತಿ ಅನುಸಂಧಾಯ ಸಮರ್ಪ್ಯ ಇತಿ ವಾ. ಏತು ಯಾರು ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಮಯಿ ಸನ್ಯಸ್ಯ ನನ್ನಲ್ಲಿಯೇ ಅರ್ಪಿಸಿ, ಅಂದರೆ ಸರ್ವತಂತ್ರ ಹರಿರೇವ, ಸರ್ವತಂತ್ರ ಹರಿರೇವ, ಸರ್ವತಂತ್ರ ಹರಿರೇವ ಮಯಿ ಸ್ಥಿತ್ವ, ಸರ್ವಸ್ವತಂತ್ರನಾಗಿರ್ತಕ್ಕಂತಹ ವಿಷ್ಣುವೇ ಮಯಿ ಸ್ಥಿತ್ವ ನನ್ನಲ್ಲಿದ್ದು ಸ್ವಪೂಜಾತ್ವೇನ ಕರ್ಮಾಣಿ ಸ್ವಾಧೀನಕರ್ತ ಮಯಾ ಕಾರಯತಿ, ತನ್ನ ಪೂಜೆಯಂತ ತಾನೇ ನನ್ನಿಂದ ಮಾಡಿಸ್ತಾನೆ. ಪರಮಾತ್ಮನದ್ದೇ ಪೂಜೆ, ಪರಮಾತ್ಮನ ಪೂಜೆ. ಅವ ನನ್ನಲ್ಲಿದ್ದು ತನ್ನ ಪೂಜಾರೂಪವಾಗಿ ಕರ್ಮಗಳನ್ನು ತನ್ನ ಅಧೀನವಾಗಿ ಜೀವನಿಂದ ಮಾಡಿಸ್ತಾ ಇದ್ದಾನೆ. ಈ ರೀತಿಯಾಗಿ ಅನುಸಂಧಾನ ಉಳ್ಳವನಾಗಿ ಅಂತ. ಇತಿ ಅನುಸಂಧಾಯ ಸಮರ್ಪಯಿತಿ ವಾ, ಅನುಸಂಧಾನವನ್ನಿಟ್ಟುಕೊಂಡು ಮತ್ತು ಅಥವಾ ಸಮರ್ಪಣೆ ಮಾಡಿ, ಹಾಗೆ ಕರ್ಮವನ್ನು ಸಮರ್ಪಿಸಿ ಮತ್ಪರಾಹ ಅಹಮೇವ ಉತ್ತಮ ಇತಿ ಜಾನಂತಹ, ನಾನೇ ಸರ್ವೋತ್ತಮ ಅಂತ ತಿಳಿದವರಾಗಿ ಅನನ್ಯೇನೈವ ಯೋಗೇನ ಅವ್ಯಕ್ತೋಪಾಸನಾಂ ವಿನಾ ಕೃತೇನ ಧ್ಯಾನೇನ, ಅವ್ಯಕ್ತೋಪಾಸನೆ ಇಲ್ಲದೆ ಕೇವಲ ಮದ್ವಿಷಯ ಧ್ಯಾನೇನಾಪಿ ಇತಿ ಯಾವತ್, ನನ್ನ ಧ್ಯಾನದಿಂದಲೇ ಮಾಂ ಧ್ಯಾಯಂತಹ ಉಪಾಸತೆ, ನನ್ನನ್ನು ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಾರೋ ಅಂಥವ್ರನ್ನ ಉದ್ಧಾರ ಮಾಡ್ತೇನೆ ಅಂತ. ಅತ್ರ ಉಪಾಸತೆ ಇತ್ಯುಕ್ತ್ಯ, ಇಲ್ಲಿ ಉಪಾಸತೆ ಅಂತ ಹೇಳಿತು. ಉಪಾಸತೆ ಅಂತ ಹೇಳಿದ್ರಿಂದ ಪರ್ಯುಪಾಸತೆ ಇತ್ಯುಕ್ತ ಅವ್ಯಕ್ತೋಪಾಸನವಿವ ನ ಅತಿಶಯಿತ ಉಪಾಸನಂ,
ಪರ್ಯುಪಾಸತೆ ಎಂಬಲ್ಲಿ ಯತ್ವಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಎಂಬಲ್ಲಿ ಪರ್ಯುಪಾಸತೆ ಅಂತೇನು ಹೇಳಿದೆಯಲ್ವಾ, ಆ ಅವ್ಯಕ್ತ ಉಪಾಸನೆಯಂತೆ ನನ್ನ ಉಪಾಸನೆ ಅಷ್ಟೊಂದು ಅತಿಶಯವಾಗಿ ಮಾಡಬೇಕಂತಿಲ್ಲ ಅಂತ ಅರ್ಥ. ಅತೀವ ಇಂದ್ರಿಯ ನಿಯಮನಾದಿಕಂ ಮತ್ಪ್ರಸಾದೆ ನಾಪೇಕ್ಷಿತಮಿತಿ ನ ಕ್ಲೇಶ ಇತಿ ಸೂಚಿತಂ. ಬರೀ ಉಪಾಸನೆ ಅಂತ ಹೇಳಿದ್ದೆ ಯಾಕೆಂದರೆ ಲಕ್ಷ್ಮೀ ಉಪಾಸನೆ ಮಾಡಬೇಕಾದ್ರೆ ಏನು ಅತಿಶಯಿತವಾಗಿರತಕ್ಕಂತಹ ಉಪಾಸನೆ ಬೇಕು, ಇಂದ್ರಿಯ ನಿಯಮನಾದಿಗಳು ಬೇಕು. ಆದರೆ ಮತ್ಪ್ರಸಾದೆ ನನ್ನ ಪ್ರಸಾದದಲ್ಲಿ ನನ್ನ ಅನುಗ್ರಹ ಆಗಬೇಕಾದ್ರೆ ನ ಅಪೇಕ್ಷಿತಂ, ಅದೆಲ್ಲ ಅಪೇಕ್ಷಿತವಾಗಿಲ್ಲ, ಅದೆಲ್ಲ ಬೇಕಾಗಿಲ್ಲ. ಆದ್ದರಿಂದ ನ ಕ್ಲೇಶ ಅಂತ ಈ ಉಪಾಸತೆ ಎಂಬ ಪದದಿಂದ ಪರಮಾತ್ಮ ಸೂಚಿಸ್ತಾ ಇದ್ದಾನೆ. ತಥಾ ನಚಿರಾತ್, ಹಾಗೆಯೇ ನಚಿರಾತ್ ಇತ್ಯನೇನ ಅವ್ಯಕ್ತ ಅಪರೋಕ್ಷೇ ಯಾವಾನ್ ಪ್ರಯಾಸಃ ತಾವತಾ ಯದಿ ಮಾಮುಪಾಸತೆ ತದೂದೇನವ ತದಾ ಅಪರೋಕ್ಷಮೇವ ಭವತಿ ಇತ್ಯತೋಪಿ ನ ಕ್ಲೇಶ ಇತಿ ಸೂಚಿತಂ. ನಚಿರಾತ್ ಅಂದರೆ ಕೂಡಲೇ ಅವರನ್ನು ನಾನು ಉದ್ಧಾರ ಮಾಡ್ತೇನೆ. ಲಕ್ಷ್ಮೀ ಉಪಾಸನೆ ಮಾಡುವವರಿಗೆ ಕೂಡಲೇ ಅನುಗ್ರಹ ಆಗುವುದಿಲ್ಲ, ತುಂಬ ಕಷ್ಟ. ನಚಿರಾತ್ ಅಂತ ಹೇಳುವ ಮೂಲಕವಾಗಿ ಅವ್ಯಕ್ತ ಅಪರೋಕ್ಷೇ ಯಾವಾನ್, ಅವ್ಯಕ್ತ ತತ್ವದ ಒಂದು ಅಪರೋಕ್ಷ ಆಗಬೇಕಾದ್ರೆ ಏನೆಲ್ಲ ಪ್ರಯಾಸ ಇದೆ, ಅಷ್ಟೇ ಪ್ರಯಾಸದಿಂದ ಅಷ್ಟೇ ಪ್ರಯತ್ನದಿಂದ ಯದಿ ಮಾಂ ಉಪಾಸತೆ, ಅಷ್ಟೇ ಪ್ರಯತ್ನದಿಂದ ನನ್ನನ್ನು ಉಪಾಸನೆ ಮಾಡಿದರೆ ಅಥವಾ ತದನೂನೇನ ಅದಕ್ಕಿಂತ ಕಡಿಮೆ ಉಪಾಸನೆ ಮಾಡಿದರೂ ಸಹ ಆಗ ಮದ ಅಪರೋಕ್ಷಮೇವ ಭವತಿ, ನನ್ನ ಅಪರೋಕ್ಷವೇ ಆಗತ್ತೆ ಇತ್ಯತೋಪಿ, ಆದ್ದರಿಂದಲೂ ಕ್ಲೇಶ ಇಲ್ಲ ಅಂತ. ಒಂದು ಲಕ್ಷ್ಮೀದೇವಿ ಉಪಾಸನೆ ಮಾಡಬೇಕಾದ್ರೆ ಅಷ್ಟರ ಸಾಧನೆ ಮಾಡಬೇಕು. ಅಷ್ಟು ಪ್ರಯಾಸ ಏನಿದೆ ಅಷ್ಟು ಪ್ರಯಾಸ ಪಡಬೇಕಾಗಿಲ್ಲ. ನನ್ನ ಉಪಾಸನೆ ಮಾಡಬೇಕಾದ್ರೆ ಅಷ್ಟು ಪ್ರಯಾಸ ಪಡಬೇಕಾಗಿಲ್ಲ, ಅಥವಾ ಅದಕ್ಕಿಂತ ಕಡಿಮೆ ಪ್ರಯಾಸ ಪಟ್ಟಾಗಲೂ ಕೂಡ ನನ್ನ ಅಪರೋಕ್ಷ ಆಗತ್ತೆ. ಆದ್ದರಿಂದ ಕ್ಲೇಶ ಇಲ್ಲ ಎಂಬುದನ್ನು ಈ ಉಪಾಸತೆ ಎಂಬ ಪದ ಇಲ್ಲಿ ಸೂಚಿಸ್ತಾ ಇದೆ. ತೇಷಾಮಹಂ ಸಮುದ್ಧರ್ತ ಭವಾಮಿ ಇತ್ಯನೇನ ಇಂದ್ರಿಯ ಸಂಯಮಾದಿ ಊನಭಾವೇಪಿ ದೇವೀವತ್ ದೇವಃ ನ ಉಪೇಕ್ಷತೆ ಕಿಂತು ತಾನಿ ಸಾಧನಾನಿ ಭಕ್ತಿಮತಃ ಸ್ವಯಮೇವ ಅಪ್ರಯತ್ನೇನ ದದಾತಿ ಚ ಅತಿ ಸೌಕರ್ಯಂ ಭಕ್ತಾನಾಂ ಭಗವದುಪಾಸನೆ ಇತಿ ಭಾವಃ. ಲಕ್ಷ್ಮಿಯ ಉಪಾಸನೆಗಿಂತಲೂ ಪರಮಾತ್ಮನ ಉಪಾಸನೆ ಮಾಡಿದರೆ ಬೇಗ ಅನುಗ್ರಹ ಆಗುವುದು ಮಾತ್ರ ಅಲ್ಲ, ಅದರಲ್ಲಿ ಯಾವುದೇ ನ್ಯೂನತೆ ಇದ್ದರೂ ಕೂಡ ಅದ್ಯಾವುದು ಬಾಧಕ ಆಗೋದಿಲ್ಲ ಅಂತ ಹೇಳ್ತಾ ಇರೋದು. ಲಕ್ಷ್ಮೀ ತತ್ವ ಉಪಾಸನೆಯಲ್ಲಿ ನಚಿರಾತ್ ಅಂತ ಹೇಳಿದ್ದಲ್ಲಿ ಅಂದರೆ ಅವ್ಯಕ್ತ ಉಪಾಸನೆ ಮಾಡಲಿಕ್ಕೆ ಎಷ್ಟು ಶ್ರಮ ಇದೆ ಅಷ್ಟು ಶ್ರಮ ಪಡೋಕ್ಕಂತಿಲ್ಲ, ಅಷ್ಟರಿಂದ ಅಥವಾ ಅದಕ್ಕಿಂತ ಕಡಿಮೆ ಪ್ರಯತ್ನದಲ್ಲೂ ನನ್ನ ಸಾಕ್ಷಾತ್ಕಾರ ದೊರಕುತ್ತಾದ್ದರಿಂದ ಯಾವುದು ಕ್ಲೇಶ ಇಲ್ಲ ಅಂತ. ಮತ್ತು ತೇಷಾಮಹಂ ಸಮುದ್ಧರ್ತ ಅಂತ ಮುಂದಿನ ಶ್ಲೋಕದಲ್ಲಿ ಇಂದ್ರಿಯ ಸಂಯಮನಾದಿಗಳು ಸ್ವಲ್ಪ ಕಡಿಮೆ ಇದ್ದರೂ, ಅವುಗಳ ಕೊರತೆ ಇದ್ದರೂ ಕೂಡ ಆಗ ಲಕ್ಷ್ಮೀದೇವಿ ಏನು ಮಾಡ್ತಾಳೆ, ಅಂಥವಳಿಗೆ ಒಲಿಯುವುದಿಲ್ಲ. ಪರಮಾತ್ಮ ತನ್ನ ಭಕ್ತನಲ್ಲಿ ಏನಾದರೂ ಇಂದ್ರಿಯ ನಿಗ್ರಹಾದಿ ಕೊರತೆಗಳು ಕಂಡ್ರೆ ಅಂತಹ ಭಕ್ತರನ್ನು ತ್ಯಜಿಸುವುದಿಲ್ಲ. ಭಕ್ತಿಯುಳ್ಳಂತಹ ಆ ಉಪಾಸಕನಿಗೆ ತಾನೇ ಆ ಸಾಧನೆಗಳನ್ನು ಕೊಟ್ಟು ಅವನಿಗೆ ಉಪಾಸನೆಗೆ ಹೆಚ್ಚು ಸೌಕರ್ಯ ಆಗುವಂತೆ ಮಾಡಿ ಅವನಿಂದ ಸಾಧನೆಯನ್ನು ಮಾಡಿಸಿ ಬೇಗ ಅನುಗ್ರಹ ಮಾಡ್ತಾನೆ ಅಂತ ಕೂಡ ಇದರ ಅರ್ಥ. ತೇಷಾಮಹಂ ಸಮುದ್ಧರ್ತ ಭವಾಮಿ ಇತ್ಯನೇನ ಮುಂದೆ ಹೇಳ್ತಕ್ಕಂತಹ ತೇಷಾಮಹಂ ಸಮುದ್ಧರ್ತ ಆ ಶ್ಲೋಕದಲ್ಲಿ ಹೇಳ್ತಕ್ಕಂತಹ ಏನು ವಿಷಯ ಇದೆ, ಏನು ಇಂದ್ರಿಯ ಸಂಯಮನಾದಿ ಊನಭಾವೇಪಿ, ಇಂದ್ರಿಯ ನಿಗ್ರಹಾದಿಗಳು ಕಡಿಮೆಯಾಗಿದ್ದರೂ ದೇವಿ ಇವತ್ತು ಲಕ್ಷ್ಮೀದೇವಿಯಂತೆ ದೇವಃ ನ ಉಪೇಕ್ಷತೆ, ಪರಮಾತ್ಮ ನಮ್ಮನ್ನು ಉಪೇಕ್ಷೆ ಮಾಡೋದಿಲ್ಲ. ಕಿಂತು ತಾನಿ ಸಾಧನಾನಿ, ಆ ಸಾಧನೆಗಳನ್ನು ಭಕ್ತಿಮತಃ ತನ್ನಲ್ಲಿ ಭಕ್ತಿ ಮಾಡ್ತಕ್ಕಂಥ ಭಕ್ತನಿಗೆ ಸ್ವಯಮೇವ ಅಂದರೆ ಪ್ರಯತ್ನವಿಲ್ಲದೆ ದದಾತಿ ಕೊಡ್ತಾನೆ. ಇತಿಚ ಅತಿ ಸೌಕರ್ಯಂ ಭಕ್ತಾನಾಂ, ಹೀಗೆ ಅತ್ಯಂತ ಸೌಕರ್ಯ ಇದೆ ವಿಷ್ಣುವನ್ನು ಉಪಾಸನೆ ಮಾಡೋದರಲ್ಲಿ, ಲಕ್ಷ್ಮೀ ಉಪಾಸಕರಿಗಿಂತಲೂ ಹೆಚ್ಚು ಸೌಕರ್ಯ ಇದೆ ಅಂತ ಇದರ ಅಭಿಪ್ರಾಯ. ಭಕ್ತಾನಾಂ ಭಗವದುಪಾಸನೆ ಅತಿ ಸೌಕರ್ಯಂ ಇತಿ ಭಾವಃ. ಯದ್ವಾ ಅಥವಾ
ಸುಷ್ಟ್ವಾಚಾರಾದೇಹ ಊನತ್ವೇಪಿ, ಸುಷ್ಟ್ವಾಚಾರಾದಿಗಳು ಕಡಿಮೆಯಾಗಿದ್ದರೂ ಕೂಡ ಮತ್ಪ್ರಸಾದ ಭವತ್ಯೇವ, ನನ್ನ ಅನುಗ್ರಹ ಆಗೇ ಆಗತ್ತೆ. ಇತಿ ಅಕ್ಲೇಶತ್ವಾ, ಅದರಿಂದ ಯಾವ ಕ್ಲೇಶ ಇಲ್ಲದೇ ಇರೋದರಿಂದ ಮದುಪಾಸ್ತಿ ಮಾರ್ಗ ಏವ ಶ್ರೇಷ್ಠ, ನನ್ನನ್ನು ಉಪಾಸನೆ ಮಾಡತಕ್ಕಂತಹ ದಾರಿಯೇ ಶ್ರೇಷ್ಠವಾಗಿರತಕ್ಕಂತಹ ದಾರಿ. ಇತಿ ತಾತ್ಪರ್ಯಗತ್ಯ ಉಕ್ತಪ್ರಾಯತ್ವ, ಇದೇ ಶ್ರೇಷ್ಠವಾಗಿರುತ್ತದೆ ಅಂತ ಇದು ತಾತ್ಪರ್ಯ ಎಂಬುದು ಹೇಳಿದ ಹಾಗೆ ಆಯಿತು ಅಂಥೇಳಿ, ಹೆತ್ತೊಂತರೇಣಾಪಿ, ಇನ್ನೊಂದು ಕಾರಣದಿಂದಲೂ ಕೂಡ, ಈಗ ಒಂದು ಕಾರಣದಿಂದ ಏನೋ ಲಕ್ಷ್ಮೀ ಉಪಾಸನೆಯಲ್ಲಿ ಪ್ರಯಾಸ ಇದೆ, ನನ್ನ ಉಪಾಸನೆ ಪ್ರಯಾಸ ಇಲ್ಲ, ಮದುಪಾಸ್ತಿ ಮಾರ್ಗ ಶ್ರೇಷ್ಠ, ಆದ್ದರಿಂದ ನನ್ನನ್ನು ಉಪಾಸನೆ ಮಾಡುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂತಹ ಮಾರ್ಗ ಅಂತ ಈ ಶ್ಲೋಕ ತಾತ್ಪರ್ಯ ಅಂತ ಒಂದು ರೀತಿಯಲ್ಲಿ ಹೇಳಿ, ಇನ್ನೊಂದು ಕಾರಣದಿಂದಲೂ ಕೂಡ ಹೆತ್ತೊಂತರೇಣಾಪಿ, ಇನ್ನೊಂದು ಕಾರಣದಿಂದಲೂ ಭಗವಂತನ ಉಪಾಸ್ತಿ ಮಾರ್ಗ, ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹ ದಾರಿ ಶ್ರೇಷ್ಠ ಎಂಬುದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೇ ಶ್ಲೋಕಕ್ಕೆ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಲಿಕ್ಕೆ ಹೊರಟಿದ್ದಾರೆ ರಾಯರು. ಏತ್ವಿತಿ ಪೂರ್ವಾರ್ಧಸ್ಯ ಪ್ರಾಗಿವ ಅರ್ಥ, ಶ್ಲೋಕದ ಪೂರ್ವಾರ್ಧಕ್ಕೆ ಹಿಂದೆ ಹೇಳಿದ್ದೇ ಅರ್ಥ, ಈ ಹಿಂದೆ ಹೇಳಿದ್ದು ಅದೇ ಅರ್ಥ. ಅನನ್ಯೇನ ಇವ, ಅನ್ಯ ಶಬ್ದ ಅನನ್ಯೇನ ಇವ ಯೋಗೇನ, ಅಲ್ಲಿ ಇನ್ನೊಂದು ಅರ್ಥ ಬರೀತಾರೆ ಆ ಶಬ್ದಕ್ಕೆ. ಅನನ್ಯೇನ ಇವ ಯೋಗೇನ, ಅನ್ಯ ಶಬ್ದ ಲಕ್ಷ್ಮ್ಯಾದಿ ಅನ್ಯದೇವತಾವಾಚಿ ಸನ್ ತನ್ನಿಷ್ಠ ಸ್ವಾತಂತ್ರ್ಯ ಅಪರಿವಾರತ್ವ ವಿಷಯಪರಃ ಸ ನ ಭವತೀತಿ ಅನನ್ಯ ತೇನ ಯೋಗೇನ ಧ್ಯಾನೇನ, ಅಂದರೆ ಭಗವದಧೀನತೆಯ ತತ್ಪರಿವಾರತ್ವೇನ ಲಕ್ಷ್ಮೀ ಬ್ರಹ್ಮ ಸಹಿತೇನ ಧ್ಯಾನಯೋಗೇನ ಇತಿವಾ. ಹಿಂದೆ ಹೇಳಿದ್ದೆ ಅನನ್ಯನೇವಂದರೆ ಲಕ್ಷ್ಮಿಯನ್ನು ಬಿಟ್ಟು ಕೇವಲ ನನ್ನನ್ನೇ ಧ್ಯಾನಿಸಿದರೆ ಅಂತ ಅರ್ಥ ಹೇಳಿದ್ದು. ಈಗ ಆ ಅನನ್ಯನೇವ ಶಬ್ದಕ್ಕೆ ಬೇರೆ ಅರ್ಥ. ಅನ್ಯ ಅಂದರೆ ಲಕ್ಷ್ಮ್ಯಾದಿ ಅನ್ಯ ದೇವತಾವಾಚಿ. ಹಿಂದೆ ಅನನ್ಯನೇವಂದರೆ ಅನ್ಯ ಅಂದರೆ ಲಕ್ಷ್ಮಿ, ಅನನ್ಯನೇವಂದರೆ ಲಕ್ಷ್ಮಿ ಉಪಾಸನೆ ಮಾಡದೆ ನನ್ನ ಉಪಾಸನೆ ಮಾಡಿದರೆ ಮಾತ್ರ ಅಂತ ಹಿಂದೆ ಮೊದಲನೇ ಅರ್ಥ. ಎರಡನೇ ಅರ್ಥ, ಅನ್ಯ ಶಬ್ದಕ್ಕೆ ಲಕ್ಷ್ಮಿಗಿಂತ ಅನ್ಯರಾಗಿರ್ತಕ್ಕಂತಹ ಇತರ ದೇವತಾವಾಚಿ, ಲಕ್ಷ್ಮ್ಯಾದಿಗಳಿಗಿಂತ ಅನ್ಯ ದೇವತಾವಾಚಿ ಅನ್ಯ ಶಬ್ದ. ಅನನ್ಯ ಅಂದರೆ ಲಕ್ಷ್ಮಿಗಿಂತ ಇತರರಿದ್ದಾರಲ್ಲ, ತನ್ನಿಷ್ಠ ಸ್ವಾತಂತ್ರ್ಯ ಅಪರಿವಾರತ್ವ ವಿಷಯಕ ಪರಹ, ಅಂದರೆ ಇಲ್ಲಿ ಅನನ್ಯ ಅಂದರೆ ಮತ್ತೊಂದು ಅರ್ಥ. ಅನ್ಯ ಅಂದರೆ ಲಕ್ಷ್ಮಿ ಮೊದಲಾದ ದೇವತೆಗಳನ್ನು ಅನನ್ಯ, ಹಿಂದೆ ಹೇಳಿದ್ದ ಹಾಗೆ ಇಲ್ಲಿ ಲಕ್ಷ್ಮಿ ಮೊದಲಾದ ದೇವತೆಗಳು ಸ್ವತಂತ್ರರಲ್ಲ, ಲಕ್ಷ್ಮೀ ಮೊದಲಾದ ದೇವತೆಗಳು ಸ್ವತಂತ್ರರಲ್ಲ, ಅವರೆಲ್ಲ ಪರಮಾತ್ಮನ ಪರಿವಾರ ಅಂತ ಈ ರೀತಿಯಾಗಿ ಅನನ್ಯೇನೈವ ಯೋಗೇನ, ಲಕ್ಷ್ಮೀ ಮೊದಲಾದ ದೇವತೆಗಳು, ಹಿಂದಿನ ಅರ್ಥ ಬರೀ ಲಕ್ಷ್ಮಿ ಮಾತ್ರ ಇಟ್ಕೊಂಡಿದ್ದು, ಲಕ್ಷ್ಮಿ ಅಲ್ಲದೆ ಇತರ ದೇವತೆಗಳು ಅವರೆಲ್ಲ ಸ್ವತಂತ್ರರಲ್ಲ, ಅವರೆಲ್ಲ ಪರಮಾತ್ಮನ ಪರಿವಾರ ಎಂಬುದಾಗಿ ಈ ಭಾವನೆಯೊಂದಿಗೆ ನನ್ನನ್ನು ಉಪಾಸನೆ ಮಾಡಿದರೆ ಅಂತ ಮತ್ತೊಂದು ಅರ್ಥವನ್ನು ಹೇಳ್ತಾ ಇರೋದು. ಸನಭವತಿ ಅನನ್ಯ ತೇನ ಯೋಗೇನ, ಅಂತಹ ಯೋಗದಿಂದ, ಅಂತಹ ಧ್ಯಾನದಿಂದ, ಅಂದರೆ ಭಗವದ್ ಅಧೀನತೆಯ ತತ್ಪರಿವಾರತ್ವೇನ ಲಕ್ಷ್ಮೀ ಬ್ರಹ್ಮಾದಿ ಸಹಿತೇನ ಧ್ಯಾನ ಯೋಗೇನ ತ್ಯವಾತ್. ಅನನ್ಯೇನೆಂದರೆ ಅನ್ಯರಾಗಿರ್ತಕ್ಕಂತಹ ಲಕ್ಷ್ಮೀ ಮೊದಲಾದ ದೇವತೆಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಭಗವದ್ ಅಧೀನತೆಯ, ಅವರೆಲ್ಲ ಸ್ವತಂತ್ರರಲ್ಲ, ಭಗವಂತನ ಅಧೀನರಾಗಿ ಆಗಿದ್ದಾರೆ. ಅವರೆಲ್ಲ ತತ್ಪರಿವಾರತ್ವೇನ ಪರಮಾತ್ಮನ ಪರಿವಾರವಾಗಿದ್ದಾರೆ. ಲಕ್ಷ್ಮೀ ಬ್ರಹ್ಮಾದಿಗಳು ಪರಮಾತ್ಮನ ಪರಿವಾರವಾಗಿದ್ದಾರೆ. ಅಂತಹ ಲಕ್ಷ್ಮೀ ಬ್ರಹ್ಮಾದಿ ಸಹಿತವಾಗಿರತಕ್ಕಂತಹ ಧ್ಯಾನ ಯೋಗದಿಂದ ಅಂತ ಇನ್ನೊಂದು ಅರ್ಥವನ್ನು ಮಾಡ್ಕೋಬೋದು. ಇದೇ ವಿಚಾರವನ್ನು ಅಂಗಾವಬದ್ಧಾಸ್ತು ನಶಾಖಾಸು ಹಿ ಪ್ರತಿವೇದಂ ಎಂಬ ಬ್ರಹ್ಮಸೂತ್ರದಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಅಲ್ಲಿ ಅಂಗಗಳಂತೆ ಪರಮಾತ್ಮನ ಅಂಗಗಳಾಗಿರ್ತಕ್ಕಂತಹ ಕಣ್ಣು, ಕಿವಿ, ಹೃದಯ ಮುಂತಾದ ಅಂಗಗಳಲ್ಲಿರ್ತಕ್ಕಂತಹ ದೇವತೆಗಳಿದ್ದಾರಲ್ಲ, ಆ ದೇವತೆಗಳೆಲ್ಲರೂ ಪರಮಾತ್ಮನ ಪರಿವಾರ ಅಂತ ಉಪಾಸನೆ ಮಾಡಬೇಕು.
ಉತ್ತಮ ದೇವತೆಗಳ ಗುಣಗಳನ್ನು ಕೆಳಗಿನ ಕಕ್ಷೆಯ ದೇವತೆಗಳಲ್ಲಿ ಉಪಾಸನೆ ಮಾಡಬಾರ್ದು. ಆ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅಂಥೇಳಿ ಅಲ್ಲಿ 3ನೇ ಅಧ್ಯಾಯದ ಉಪಾಸನಾ ಪಾದದಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಈ ರೀತಿಯಲ್ಲಿ 2 ರೀತಿಯ ಅರ್ಥಗಳನ್ನು ಈ ಶ್ಲೋಕಕ್ಕೆ ನೋಡ್ಬೋದು. ಹೀಗೆ ಯಾರು ಅನನ್ಯೇನೈವ ಯೋಗೇನ, ಅನನ್ಯವಾದ ಯೋಗದಿಂದ, ಅರ್ಥಾತ್ ಲಕ್ಷ್ಮೀ ಮೊದಲಾದವುಗಳನ್ನು ಹೊರತುಪಡಿಸಿ ತನ್ನನ್ನೇ ಉಪಾಸನೆ ಮಾಡ್ತಾರೋ, ಅಥವಾ ಲಕ್ಷ್ಮೀ ಮೊದಲಾದ ದೇವತೆಗಳು ಅಸ್ವತಂತ್ರರಾಗಿದ್ದು ಭಗವಂತನ ಅಧೀನರಾಗಿದ್ದು ಅವನ ಪರಿವಾರ ಅಂತ ತಿಳ್ಕೊಂಡು ಯಾರು ನನ್ನನ್ನು ಉಪಾಸನೆ ಮಾಡ್ತಾರೋ, ಈ ಉಪಾಸತೆ, ಅಂಥವರನ್ನು ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ, ಅಂಥವರನ್ನು ನಾನು ಉದ್ಧಾರ ಮಾಡ್ತೇನೆ. 2ನೇ ಅರ್ಥದ ಪ್ರಕಾರ ಏನಾಯಿತು? ಒಂದು ಬರೀ ಲಕ್ಷ್ಮಿಯನ್ನು ಉಪಾಸನೆ ಮಾಡುವಂಥದ್ದು, ಮತ್ತೊಂದು ಬರೀ ಪರಮಾತ್ಮನ ಉಪಾಸನೆ ಮಾಡುವಂಥದ್ದು. ಇನ್ನೊಂದು ಕೊನೆಯಲ್ಲಿ ಹೇಳಿರ್ತಕ್ಕಂಥ ಇನ್ನೊಂದು ಅರ್ಥ, ಲಕ್ಷ್ಮೀ ಮೊದಲಾದವರು ಇವನ ಪರಿವಾರ ಅಂತ ತಿಳ್ಕೊಂಡು ಪರಿವಾರತೆಯ ಅವರನ್ನು ಉಪಾಸನೆ ಮಾಡೋದು, ಮುಖ್ಯವಾಗಿ ಪರಮಾತ್ಮನನ್ನೇ ಉಪಾಸನೆ ಮಾಡೋರು. ಈ ರೀತಿಯಾಗಿ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ನಾರಾಯಣನನ್ನು ಯಾರು ಉಪಾಸನೆ ಮಾಡ್ತಾರೋ ಅಂಥವರನ್ನು ನಾನು ಮೃತ್ಯು ಸಂಸಾರ ಸಾಗರಾತ್ ನಚಿರಾತ್ ಸಮುದ್ಧರ್ತ ಭವಾಮಿ, ಅವರನ್ನು ಈ ಮೃತ್ಯು ಸಂಸಾರ ಸಾಗರ ಅಂದರೆ ಮರಣರೂಪವಾಗಿರ್ತಕ್ಕಂತಹ ಸಂಸಾರ, ಈ ಸಂಸಾರ ಸಾಗರದಿಂದ ಅವರನ್ನು ನಚಿರಾತ್, ಚಿರಾತ್ ಅಂದರೆ ವಿಳಂಬವಾದ ಅಂತ, ವಿಳಂಬವಾಗಿ ಅಂತ, ನಚಿರಾತ್ ಅಂದರೆ ಬೇಗನೆ, ಬಹುಬೇಗನೆ ಅವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಈ ಶ್ಲೋಕದ ಅರ್ಥ. ತೇಷಾಂ ಮಯ್ಯಾವೇಶಿತ ಚೇತಸಾಂ, ನನ್ನಲ್ಲಿ ಆವೇಶಿತವಾದ ಚೇತಸ್ಸುಳ್ಳವರು, ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿದವರು ಅಂತ ಅರ್ಥ. ತೇಷಾಂ ಅಂದರೆ ಮಯ್ಯಾವೇಶಿತ ಚೇತಸಾಂ, ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿದವರ ಇದ್ದಾರಲ್ಲ ಅವರಿಗೆ ಅಹಂ ನಾನು ಮೃತ್ಯು ಸಂಸಾರ ಸಾಗರಾತ್, ಮೃತ್ಯು ರೂಪವಾಗಿರ್ತಕ್ಕಂತಹ ಸಂಸಾರ ಸಮುದ್ರದಿಂದ ನಚಿರಾತ್ ಶೀಘ್ರಂ ಕೂಡಲೇ ಸಮುದ್ಧರ್ಥ ಭವಾಮಿತ್ಯರ್ಥ, ಅವರನ್ನು ಉದ್ಧಾರ ಮಾಡ್ತೇನೆ ಅಂತ. ಅತ್ರ ನಚಿರಾದಿತ್ಯುಕ್ತಿಯ ಶ್ರಿಯಾ ಸಹ ಭಗವದುಪಾಸನೆ ದ್ವಯೋರಪಿ ಪರಮಪ್ರಸಾದ ಸಂಭವೇನ ಅಚಿರಾತ್ ಮೋಕ್ಷೋ ಭವತೀತಿ. ನಚಿರಾತ್ ಅಂತ ಹೇಳಿದ್ರಿಂದ ಲಕ್ಷ್ಮಿಯೊಂದಿಗೆ ಭಗವಂತನ ಉಪಾಸನೆ ಮಾಡಿದಾಗ ದ್ವಯೋರಪಿ, ಲಕ್ಷ್ಮೀದೇವಿಯ ಅನುಗ್ರಹವೂ ಆಗುತ್ತೆ, ಪರಮಾತ್ಮನ ಅನುಗ್ರಹ ಆಗುತ್ತೆ. ಹೀಗೆ ಲಕ್ಷ್ಮೀದೇವಿಯನ್ನು ಪರಮಾತ್ಮನ ಜೊತೆಗೆ ಉಪಾಸನೆ ಮಾಡಿದಲ್ಲಿ ಇವರಿಬ್ಬರ ಪರಮಾನುಗ್ರಹ ದೊರಕಿ ಶೀಘ್ರವಾಗಿ ಮೋಕ್ಷ ಸಿಗ್ತದೆ. ಪ್ರತ್ಯೇಕವಾಗಿ ಲಕ್ಷ್ಮೀ ಉಪಾಸನೆ ಮಾಡೋದಾದರೆ ಮೊದಲು ನಾರಾಯಣನ ಉಪಾಸನೆ ಮಾಡಿ, ಮತ್ತೆ ಬಹುಕಾಲ ಪ್ರತ್ಯೇಕವಾಗಿ ಲಕ್ಷ್ಮೀದೇವಿ ಉಪಾಸನೆ ಮಾಡಿ, ಮತ್ತೆ ನಾರಾಯಣನ ಉಪಾಸನೆ ಬಹುಕಾಲ ಮಾಡಬೇಕು, ಆಮೇಲೆ ಮುಕ್ತಿ ದೊರೆಯೋದು. ಹೀಗೆ ಮಾಡಿದಾಗ ಅದು ವಿಳಂಬ ಆಗುತ್ತೆ. ಆದ್ದರಿಂದ ಲಕ್ಷ್ಮೀ ಸಹಿತನಾಗಿ ನನ್ನನ್ನು ಉಪಾಸನೆ ಮಾಡಿದರೆ ಶೀಘ್ರವಾಗಿ ಫಲ ದೊರೆಯುತ್ತೆ. ಆದ್ದರಿಂದ ಯಾವತ್ತೂ ಈ ಲಕ್ಷ್ಮೀ ಹೃದಯ ಹೇಳುವಾಗಲೂ ಹಾಗೆ, ನಾರಾಯಣ ಹೃದಯ ಹೇಳುವಾಗಲೂ ಹಾಗೆ, ಅಲ್ಲಿ ಸಂಪುಟಾಕಾರೇಣ, ಈಗ ನಾರಾಯಣ ಹೃದಯ ಹೇಳಬೇಕಾದ್ರೆ ಅಲ್ಲಿಯೂ ಹಾಗೆ, ಮೊದಲು ನಾರಾಯಣ ಹೃದಯ ಹೇಳಬೇಕು, ಮತ್ತೆ ಲಕ್ಷ್ಮೀ ಹೃದಯ ಹೇಳಬೇಕು, ಮತ್ತೆ ನಾರಾಯಣ ಹೃದಯ ಹೇಳಬೇಕು. ಬರೀ ಲಕ್ಷ್ಮೀ ಹೃದಯ ಹೇಳಿದರೆ ಮತ್ತೆ ನಾರಾಯಣ ಹೃದಯ ಹೇಳಲೇಬೇಕು. ಮೊದಲು ಶ್ರೀದೇವಿ ಉಪಾಸನೆ ಮಾಡೋದಾದರೆ ಮೊದಲು ನಾರಾಯಣನ ಉಪಾಸನೆ ಮಾಡಬೇಕು, ಮೊದಲು ನಾರಾಯಣ ಹೃದಯ ಹೇಳಬೇಕು, ಮತ್ತೆ ಲಕ್ಷ್ಮೀ ಹೃದಯ ಹೇಳಬೇಕು, ಮತ್ತೆ ನಾರಾಯಣನ ಹೃದಯ ಹೇಳಬೇಕು. ಇದು ವಿಳಂಬ ಆಗ್ತದೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಕಾಲ ನಾರಾಯಣನ ಉಪಾಸನೆ ಮಾಡಿ ಮತ್ತೆ ಬಹುಕಾಲ ಶ್ರೀದೇವಿ, ಬಹುಕಾಲ ಯಾಕೆಂದರೆ ಬೇಗ ಶ್ರೀದೇವಿ ಒಲಿಯುವುದಿಲ್ಲ, ಬಹುಕಾಲ ಶ್ರೀದೇವಿ ಉಪಾಸನೆ ಮಾಡಬೇಕು, ಮತ್ತು ಲಕ್ಷ್ಮೀದೇವಿ ಉಪಾಸನೆ ಮಾಡಿ ಮತ್ತು ನಾರಾಯಣನ ಉಪಾಸನೆ ಮಾಡಬೇಕು. ಹೀಗೆ ಮಾಡುವಾಗ ಮುಕ್ತಿ ವಿಳಂಬ ಆಗುತ್ತೆ. ಹೀಗೆ ಪ್ರತ್ಯೇಕವಾಗಿ ಶ್ರೀತತ್ವ ಉಪಾಸನೆ ಮಾಡೋದರಿಂದ ಮುಕ್ತಿ ವಿಳಂಬವಾಗಿ ದೊರಕುತ್ತೆ. ಆದ್ದರಿಂದ ನಾರಾಯಣ ಜೊತೆಗೆ ಅಪ್ರಧಾನಳಾಗಿ ಉಪಸರ್ಜನತೆಯ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಎಲ್ಲರೂ ಲಕ್ಷ್ಮೀನಾರಾಯಣನನ್ನೇ ಉಪಾಸನೆ ಮಾಡೋದು. ಈ ಥರ ಉಪಾಸನೆ ಮಾಡಿದರೆ ಶೀಘ್ರ ಮುಕ್ತಿ ದೊರಕುತ್ತದೆ. ಆದ್ದರಿಂದ ಶ್ರೀಹರಿಯ ಉಪಾಸನೆ
ಶ್ರೇಷ್ಠವಾಗಿರುವಂಥದ್ದು. ಪೃಥಗ್ ಅವ್ಯಕ್ತ ಅಲ್ಲ ನಚಿರಾದಿತ್ಯುಕ್ತ್ಯ, ನಚಿರಾದ್ ಅಂತ ಹೇಳಿದ್ರಿಂದ ಶ್ರೇಯಾಸಃ ಭಗವದುಪಾಸನೆ, ಲಕ್ಷ್ಮಿಯೊಂದಿಗೆ ಭಗವಂತನ ಉಪಾಸನೆ ಮಾಡಿದರೆ ದ್ವಯೋರಪಿ ಪರಮಪ್ರಸಾದ ಸಂಭವೇನ, ಇಬ್ಬರ ಅನುಗ್ರಹ ಕೂಡ ಆಗೋದರಿಂದ ಅಚಿರಾನ್ ಮೋಕ್ಷೋ ಭವತಿ, ಕೂಡಲೇ ಮೋಕ್ಷ ಆಗುತ್ತೆ. ಪೃಥಗ್ ಅವ್ಯಕ್ತೋಪಾಸನ ಪಕ್ಷೆ, ಇಲ್ಲ ಪ್ರತ್ಯೇಕವಾಗಿ ಲಕ್ಷ್ಮೀ ಉಪಾಸನೆ ಮಾಡೋದಾದರೆ ಮೊದಲೇನು ಮಾಡಬೇಕು? ಪೂರ್ವಂ ಕಿಂಚಿತ್ ಭಗವದ್ ಉಪಾಸನಂ ಕೃತ್ವ, ಮೊದಲು ಪರಮಾತ್ಮನ ಉಪಾಸನೆಯನ್ನು ಮಾಡಿ ಆಮೇಲೆ ಬಹುಕಾಲಂ ಬಹಳ ಸಮಯ ಪೃಥಕ್ ಮತ್ತೆ ಪ್ರತ್ಯೇಕವಾಗಿ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡಿ ಪುನಃ ಶ್ರೇಯಾಸಃ ಮತ್ತು ಲಕ್ಷ್ಮಿಯೊಂದಿಗೆ ಭಗವದುಪಾಸನಂ ಪರಮಾತ್ಮನ ಉಪಾಸನೆಯನ್ನು ನಿರಂತರವಾಗಿ ಮಾಡ್ತಾನೇ ಇರಬೇಕು. ಹೀಗೆ ಮಾಡ್ತಾ ಹೋದಾಗ ಅದರಿಂದ ಏನಾಗುತ್ತೆ? ಮುಕ್ತಿ ಇತಿ ಚಿರೇಣ ಇವ ಭವತಿ, ಮುಕ್ತಿ ದೊರೆಯುವುದು ತಡವಾಗುತ್ತೆ. ಅಚಿರೇಣ ಮುಕ್ತಿ ಹೇತುತ್ವಾತ್, ಆದ್ದರಿಂದ ಇಬ್ಬರನ್ನು ಒಟ್ಟಿಗೆ ಉಪಾಸನೆ ಮಾಡಿದರೆ, ಲಕ್ಷ್ಮಿಯೊಂದಿಗೆ ಭಗವಂತನ ಉಪಾಸನೆ ಮಾಡಿದರೆ ಅದು ಕೂಡಲೇ ಮೋಕ್ಷಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಭಗವಂತನ ಉಪಾಸನೆಯೇ ಅಧಿಕ ಅಂತ ಹೇಳ್ದಂಗೆ ಆಗುತ್ತೆ. ಅದನ್ನೇ ಹೇಳಿದ್ದು ವಿಷ್ಣುನ ಸಹಿತಾಧ್ಯಾತ. ನಾನು ಆರಂಭದಲ್ಲಿ ಹೇಳಿದ್ದೆ, ವಿಷ್ಣುನ ಸಹಿತಾಧ್ಯಾತ ಸಾಹಿತುಷ್ಟಿಂ ಪರಾಮ್ರಜೆ. ವಿಷ್ಣುವೊಂದಿಗೆ ಅವಳನ್ನು ಧ್ಯಾನ ಮಾಡಬೇಕು. ಬರೀ ಲಕ್ಷ್ಮಿಯನ್ನು ಧ್ಯಾನ ಮಾಡಿದರೆ ಲಕ್ಷ್ಮಿ ಸಂತುಷ್ಟಲಾಗೋದಿಲ್ಲ. ಮೊದಲು ಪರಮಾತ್ಮನ ಧ್ಯಾನ ಮಾಡಬೇಕು, ಮತ್ತೆ ಲಕ್ಷ್ಮಿ ಧ್ಯಾನ ಮಾಡಬೇಕು, ಮತ್ತೆ ಪುನಃ ಪರಮಾತ್ಮನ ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ವಿಷ್ಣುನ ಸಹಿತಾಧ್ಯಾತ, ವಿಷ್ಣುನೊಂದಿಗೆ ಆ ಲಕ್ಷ್ಮಿಯನ್ನು ನಾವು ಧ್ಯಾನ ಮಾಡಿಬಿಟ್ರೆ ಇಬ್ಬರ ಅನುಗ್ರಹವು ಕೂಡ ಪರಮ ಅನುಗ್ರಹ ಆಗತ್ತೆ. ಪರಮಾತ್ಮ ಜೊತೆಗೆ ಉಪಾಸನೆ ಮಾಡಿದರೆ ಅವರಿಬ್ಬರ ಅನುಗ್ರಹವು ಬೇಗ ಆಗುತ್ತೆ. ಆದ್ದರಿಂದ ಪ್ರತ್ಯೇಕವಾಗಿ ಅವ್ಯಕ್ತ ಉಪಾಸನೆಯನ್ನು ಮಾಡೋದಕ್ಕಿಂತ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ವಿಷ್ಣುವಿನ ಉಪಾಸನೆಯನ್ನು ಮಾಡುವುದೇ ಶ್ರೇಷ್ಠವಾಗಿರುವಂಥದ್ದು. ಆದ್ದರಿಂದ ಮಯ್ಯಾವೇಶ ಮನೋ ಏಮಾಮ್ ಅಂತ ಹೇಳಿದಂತೆ ಪರಮಾತ್ಮನಲ್ಲೇ ಮನಸ್ಸನ್ನಿಟ್ಟು ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಪರಮಾತ್ಮನ ಉಪಾಸನೆ ಮಾಡುವಾಗ ಲಕ್ಷ್ಮೀದೇವಿಯಿಂದ ಸಹಿತನಾಗಿರ್ತಕ್ಕಂತಹ ಪರಮಾತ್ಮನ ಉಪಾಸನೆ ಮಾಡಿದರೆ ಅದು ಹೆಚ್ಚು ಶೀಘ್ರವಾಗಿರ್ತಕ್ಕಂತಹ ಫಲವನ್ನು ಕೊಡುವಂಥದ್ದಾಗತ್ತೆ ಎಂಬ ಅಭಿಪ್ರಾಯದಲ್ಲಿ ಇಲ್ಲಿ ನಚಿರಾತ್ ಪಾರ್ಥ ಭವಾಮಿ ನಚಿರಾತ್ ಪಾರ್ಥ ಅಂಥವರನ್ನು ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಉಪಾಸನೆ ಮಾಡಿದರೆ ಬೇಗನೆ ಈ ಮೃತ್ಯು ಸಂಸಾರ ಸಾಗರದಿಂದ ನಾನು ಉದ್ಧಾರ ಮಾಡ್ತೇನೆ ಎಂಬುದಾಗಿ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ, ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಮಯ್ಯೇವ ಮನ ಆಧತ್ಸ್ವ, ನನ್ನಲ್ಲೇ ಮನಸ್ಸಿಡು. ಮಯಿ ಬುದ್ಧಿಂ ನಿವೇಶಯ, ನನ್ನಲ್ಲೇ ಮನಸ್ಸನ್ನು ಇಡಲಿಕ್ಕಾಗದೇ ಇದ್ದರೆ ಮಯಿ ಬುದ್ಧಿಂ ನಿವೇಶಯ, ನಿರ್ಣಯಾತ್ಮಕವಾಗಿರ್ತಕ್ಕಂತಹ ಬುದ್ಧಿಯನ್ನು ನನ್ನಲ್ಲಿಡು. ಅಂದರೆ ಜ್ಞಾನ ಸಂಪಾದನೆ ಮಾಡು, ನನ್ನಲ್ಲಿ ಮನಸ್ಸಿಡು. ಮನಸ್ಸಿಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ನನ್ನ ಜ್ಞಾನ ಮೊದಲು ಸಂಪಾದಿಸು. ನನ್ನ ಜ್ಞಾನ ಸಂಪಾದಿಸ್ತಾ ಹೋದರೆ ನನ್ನಲ್ಲಿ ಮನಸ್ಸು ಬಂದೇ ಬರ್ತದೆ. ಮತ್ತು ನನ್ನನ್ನು ಪಡೆದ ನಂತರ ಮತ್ತೆ ನೀನು ಮೋಕ್ಷವನ್ನು ಹೊಂತೀಯ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಏವಂ ಮುಕ್ತ ದಿಶಾ ಭಗವದುಪಾಸ್ತೆ ಹೇ ಉತ್ತಮತ್ವ ತದೇವ ಕುರು. ಹಿಂದೆ ಹೇಳಿದ ಹಾಗೆ, ಈ ಹಿಂದೆ ಹೇಳಿದಂತೆ ಪರಮಾತ್ಮನ ಉಪಾಸನೆಯೇ ಉತ್ತಮವಾದ್ದರಿಂದ ಅದನ್ನೇ ಮಾಡು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ತದು ಅಶಕ್ತವು, ಇಲ್ಲ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಮನಸ್ಸನ್ನು ಇಡಲಿಕ್ಕೆ ಆಗೋದಿಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಅಂದರೆ ಅದಕ್ಕೆ ಬೇರೆ ಬೇರೆ ಉಪಾಯಗಳನ್ನು ನೀವು ಮೊದಲು ಸಂಪಾದನೆ ಮಾಡಬೇಕು. ತತ್ಸಿದ್ಧ್ಯರ್ಥಂ, ಆ ಮನೋನಿಗ್ರಹಕ್ಕೋಸ್ಕರವಾಗಿ ಉಪಾಯಾಂತರಾಣಿ ಸಂಪಾದಯ, ಬೇರೆ ಉಪಾಯಗಳನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾನೆ. ಮಯಿತ್ಯಾದಿನ ಮಯ್ಯೇವ ಮನ ಆಧತ್ಸ್ವ ಆಥೇಹಿ, ನನ್ನಲ್ಲೇ ಮನಸ್ಸನ್ನಿಡು. ಅರ್ಥಾತ್ ಮಾಂ ಉಪಾಸ್ವ ಇತಿ ಯಾವತ್, ನನ್ನ ಧ್ಯಾನವನ್ನೇ ಮಾಡು, ನನ್ನಲ್ಲೇ ಮನಸ್ಸನ್ನಿಡು, ನನ್ನ ಧ್ಯಾನವನ್ನೇ ಮಾಡು, ನನ್ನನ್ನೇ ಉಪಾಸನೆ ಮಾಡು ಒಂದೇ ಅರ್ಥ. ಅಲ್ಲ ಅದು ಕಷ್ಟ ಆಗ್ತಾ ಇಲ್ಲ ಅಂದರೆ ತದಲಾಭೆ, ಮನಸ್ಸನ್ನು ಪರಮಾತ್ಮನ ಇರಿಸ್ಲಿಕ್ಕೆ ಆಗಲ್ಲ ಅಂತಾದರೆ ಮೈ ಬುದ್ಧಿಂ ನಿವೇಶಯ, ನನ್ನಲ್ಲಿ ಬುದ್ಧಿಯನ್ನಿಡು. ಬುದ್ಧಿಯನ್ನಿಡು ಅಂದರೆ ಮದ್ವಿಷೇಕವಾಗಿರ್ತಕ್ಕಂತಹ ಜ್ಞಾನಂ ಸಂಪಾದಯ, ಮದ್ವಿಷೇಕವಾಗಿರ್ತಕ್ಕಂತಹ ನನ್ನನ್ನು ದೊರಕಿಸಿಕೊಡ್ತಕ್ಕಂತಹ ಇತರ ಸಾಧನಗಳು,
ಆ ಸಾಧನ ಯಾವುದು? ಜ್ಞಾನ. ಆ ಜ್ಞಾನವನ್ನು ನೀನು ಸಂಪಾದಿಸು. ಅತ ಊರ್ಧ್ವಂ, ಅದಾದ ಮೇಲೆ ಮತ್ಸಂಪತ್ಯನಂತರಂ, ಆ ನನ್ನಲ್ಲಿ ಮನಸ್ಸಿಡಲು ಸಾಧನವಾಗಿರತಕ್ಕಂತಹ ಜ್ಞಾನ ಸಂಪತ್ತನ್ನು ಗಳಿಸಿದ ಮೇಲೆ, ಜ್ಞಾನವನ್ನು ಸಂಪಾದನೆ ಮಾಡಿದ ಮೇಲೆ, ಜ್ಞಾನ ಸಂಪಾದನೆ ಹೇಗೆ? ಶಾಸ್ತ್ರಾಧ್ಯಯನದ ಮೂಲಕವಾಗಿ. ಶಾಸ್ತ್ರಾಧ್ಯಯನ ಮೂಲಕವಾಗಿ ನನ್ನ ಜ್ಞಾನ ಗಳಿಸೋದು. ಅದಾದ ಮೇಲೆ ಮತ್ಸಂಪತ್ತಿನ ನಂತರಂ ಮಯ್ಯೇವ ನಿವಸಿಷ್ಯಸಿ, ನನ್ನಲ್ಲಿಯೇ ಬುದ್ಧಿಯನ್ನು ಇರಿಸ್ತೀಯ. ನನ್ನಲ್ಲಿ ಜ್ಞಾನವನ್ನು ಗಳಿಸಿದ ಮೇಲೆ ಮಯ್ಯೇವ ನಿವಸಿಷ್ಯಸಿ ಅಂದರೆ ನನ್ನನ್ನು ಹೊಂತೀಯ. ನಿರ್ದುಃಖಾನಂದ ಅನುಭವಾತ್ಮಿಕಾಂ ಸ್ಥಿತಿಂ ಪ್ರಾಪ್ಸಸಿ. ನನ್ನಲ್ಲಿ ವಾಸ ಮಾಡುತ್ತಿ ಅಂದ್ರೇನು? ದುಃಖರಹಿತವಾಗಿರತಕ್ಕಂತಹ ನಿತ್ಯ ಆನಂದಾನುಭವ, ಅದನ್ನು ಹೊಂತಿ ಅಂತ ಅರ್ಥ. ನನ್ನನ್ನು ಪಡೆದ ಮೇಲೆ ಮಯ್ಯೇವ ನಿವಸಿಸಿ, ನನ್ನನ್ನು ಪಡಿತೀಯ, ನೀನು ನನ್ನಲ್ಲಿ ಹೊಂತೀಯ. ಅದರ ಅರ್ಥ ಏನು ಅಂದರೆ ನಿರ್ದುಃಖಾನಂದ ಅನುಭವಾತ್ಮಿಕಾಂ ಸ್ಥಿತಿಂ ಪ್ರಾಪ್ಸಸಿ. ದುಃಖವಿಲ್ಲದ, ದುಃಖರಹಿತವಾಗಿರತಕ್ಕಂತಹ ನಿತ್ಯ ಆನಂದ ಅನುಭವವನ್ನು ಪಡಿತೀಯ. ಈ ರೀತಿಯಲ್ಲಿ ನನ್ನನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಉಪಾಯಗಳೇನು? ಆ ಸಾಧನಗಳು, ಆ ಎಲ್ಲ ಸಾಧನಗಳನ್ನು ನೀನು ಸಂಪಾದಿಸಿದಾಗ ನನ್ನಲ್ಲಿ ಮನಸ್ಸನ್ನು ಇಡಲಿಕ್ಕೆ ಆಗತ್ತೆ. ಅದೆಲ್ಲ ಹೇಗೆ? ಅದನ್ನು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ನಿರೂಪಿಸ್ತಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.